ಸೊ ಯಾರ್ಯಾರು ಕಾಕ್ರೋಚ್ ಪಾರ್ಟಿ ಜಾಯ್ನ್ ಆಗ್ತಿದಾರಲ್ಲ, ಲೈಕ್ ಇಫ್ ಯು ಆರ್ ಹೇಟಿಂಗ್ ಬಿಜೆಪಿ ಅಂಡ್ ಜಾಯ್ನಿಂಗ್ ಕಾಕ್ರೋಚ್ ಪಾರ್ಟಿ, ಐ ಆಮ್ ವೆರಿ ಸಾರಿ ಫಾರ್ ಯು. ಅವ್ರದ್ದು ಅಜೆಂಡಾ ಚೆನ್ನಾಗಿದೆ ಆಯ್ತಾ. ಸೊ ಅವರು ಯಾವುದೇ ಪಾರ್ಟಿಗೆ ಟೈಅಪ್ ಆಗದೆ, ಲೈಕ್ ನಾನು ಅಡ್ಮಿನ್ ನೋಡಿದೆ, ಅಡ್ಮಿನ್ ಮೋಸ್ಟ್ಲಿ ಆಮ್ ಆದ್ಮಿ ಪಾರ್ಟಿ ಸಪೋರ್ಟರು. ಏನಪ್ಪಾ ಅಂದ್ರೆ ಇಲ್ಲಿ ಅವರು ಅಗೇನ್ ಎಲ್ಲಾದನ್ನು ಬಿಟ್ಬಿಟ್ಟು ಸ್ವಂತ ಏನಾದ್ರು ಮಾಡ್ಬೇಕು. ಅಗೇನ್ ಇಟ್ಸ್ ಆನ್ಲೈನ್ ಮೂವ್ಮೆಂಟ್ ಆಯ್ತಾ. ಬಟ್ ಇದು ರಿಯಾಲಿಟಿಗೆ ಬರಬೇಕು ಅಂದ್ರೆ ಟೈಮ್ ತಗೊಳತ್ತಾ. ಫಸ್ಟ್ ಆಫ್ ಆಲ್ ನಾನು ಯಾವ ಪಕ್ಷಕ್ಕೂ ಸಪೋರ್ಟ್ ಮಾಡಲ್ಲ. ಸೊ ಅಟ್ ದ ಎಂಡ್ ಏನ್ ಗೊತ್ತಾ, ನೀವು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು ಬಾಟಮ್ ಲೈನ್ ಇಷ್ಟೇ ಇರಬೇಕು, ನಮ್ಮ ದೇಶನ ಇಂಪ್ರೂವ್ ಮಾಡಬೇಕು, ನಮ್ಮ ದೇಶನ ಕಾಪಾಡಬೇಕು. ವೆದರ್ ಇಟ್ ಇಸ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ವುಮೆನ್ ಎಂಪವರ್ಮೆಂಟ್ ಅಥವಾ ಏನೇ ಇರ್ಬೋದು, ಎಜುಕೇಶನ್, ಹೆಲ್ತ್ ಸೆಕ್ಟರ್ ಆಯ್ತಾ. ನಮ್ಮ ದೇಶ ಅಂತ ಬಂದಾಗ ನೇಷನ್ ಫಸ್ಟ್ ಅಂತ ಬರಬೇಕು, ದೇಶನ ಇಂಪ್ರೂವ್ಮೆಂಟ್ ಮಾಡೋ ಕಡೆನೇ ಇರಬೇಕು ಅವ್ರದ್ದು ಸ್ಟೆಪ್ಸ್. ಇನ್ ಕೇಸ್ ಅವ್ರ ದೇಶ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ ಅಥವಾ ದೇಶದೊಳಗೆ ಎತ್ಕೊಂಡು ಟೆರರಿಸ್ಟ್ ಆಕ್ಟಿವಿಟೀಸ್ ಯಾರು ಮಾಡ್ತಿರಲ್ಲ, ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್, ಅವ್ರನ್ನ ಹೊಡೆದೋಡಿಸ್ತಿಲ್ಲ ಅಥವಾ ಅವ್ರನ್ನ ಇಂಪ್ರೂವ್ ಮಾಡ್ತಿಲ್ಲ ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ ಇಟ್ಸ್ ನನ್ ಅದರ್ ದ್ಯಾನ್ ಸಿಮಿಲರ್ ಅನದರ್ ಪಾರ್ಟಿ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಏನಂತಾರಲ್ಲ ಅನದರ್ ರಾಘವ್ ಚಡ್ಡಾ. ಯಾಕಂದ್ರೆ ಮುಂಚೆ ರಾಘವ್ ಚಡ್ಡಾನ ತುಂಬಾ ಹೊಗಳಿದೆ. ಅವರು ಬಿಜೆಪಿ ಜಾಯ್ನ್ ಆದ್ಮೇಲೆ ಏನು ವಾಯ್ಸ್ ರೈಸ್ ಮಾಡಿಲ್ಲ, ಏನು ಮಾತಾಡಿಲ್ಲ. ಸೊ ಈ ತರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಅಂದ್ರೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಚೇಂಜ್ ಆಗೇ ಆಗುತ್ತೆ. ಒನ್ ಅಮಾಂಗ್ ದಮ್ ಇಸ್ ಕಾಕ್ರೋಚ್ ಪಾರ್ಟಿ ಆಯ್ತಾ. ಇವರು ಕೆಲಸ ಮಾಡಿದ್ರೆ ಮಾತ್ರ ಉಳ್ಕೋತಾರೆ, ಕೆಲಸ ಮಾಡಿಲ್ಲ ಅಂದ್ರೆ ಅಗೇನ್ ಕೆಟ್ಟದಾಗ ಬ್ಯಾಶ್ ಮಾಡ್ತಾರೆ.